35 ವಯಸ್ಸು ಒಂದು ಹುಡುಗ ಚೆನ್ನೈಯಲ್ಲಿ ಕಾರ್ಡಿಯಕ್ ಅರೆಸ್ಟ್ ಇಂದ 2 ಕಿಡ್ನಿ ಫೇಲಿಯರ್ ಇಂದ ಸತ್ತೋದ. ಏನ್ರಿಂದ? ಸ್ಟೆರಾಯ್ಡ್ಸ್, ಇಂಜೆಕ್ಷನ್ಸ್, ಟ್ಯಾಬ್ಲೆಟ್ಸ್ ಇಂದ. ಬೇಗ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಬೇಕು, 6 ಪ್ಯಾಕ್ಸ್ ಮಾಡ್ಕೊಂಡು ಸ್ಟೇಜ್ ಗತ್ತಿ ವಿನ್ ಆಗ್ಬೇಕು ಅಂತ ಹೋದವನ್ಗೆ ಇವತ್ತು ಶವ ಆಗಿದ್ದಾನೆ. ಅವ್ರ ಅಮ್ಮ ಅವ್ರ ಅಪ್ಪ ಚಿಕ್ಕ ಮಕ್ಕಳು ಎಂತಿನ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಅದಕ್ಕೆಲ್ಲ ಯಾರ್ ಕಾರಣ? ಏನು ಗೊತ್ತಿಲ್ದಿರ ಜಿಮ್ಗೆ ಹೋಗಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂತ ಓದವನ್ ತಪ್ಪ, ಇಲ್ಲ ಟ್ರಾನ್ಸ್ಫಾರ್ಮೇಶನ್ಗೆ ಶಾರ್ಟ್ ಕಟ್ಸ್ ಯೂಸ್ ಮಾಡು, ಸ್ಟೆರಾಯ್ಡ್ಸ್ ಅಬ್ಯೂಸ್ ಮಾಡು ಅಂತ ಹೇಳ್ಕೊಟ್ಟವನ್ ತಪ್ಪ? ನೀವು ಟ್ರಾನ್ಸ್ಫಾರ್ಮೇಶನ್ ಮಾಡಿ ವೆಯ್ಟ್ ಕಮ್ಮಿ ಮಾಡಿ ಸ್ಟೇಜ್ ಎತ್ತಿ ಟೈಟಲ್ ವಿನ್ ಮಾಡಿ, ಬೇಡ ಅಂತ ಹೇಳ್ತಲ್ಲ. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಪೀರಿಯಡ್ ಅಂತ ಐತೆ. 1 ವರ್ಷದಲ್ಲಿ ಮಾಡ್ಬೇಕಾಗಿರೋ ಬಾಡಿನ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಬರಬೇಕು. ನನ್ಗೆ ಏನಾದ್ರೇನು ಪರವಾಗಿಲ್ಲ, ಎಷ್ಟು ಖರ್ಚಾದ್ರೇನು ಪರವಾಗಿಲ್ಲ ರೀ. ಟ್ರಾನ್ಸ್ಫಾರ್ಮೇಶನ್ ಮಾಡಿ, ನ್ಯಾಚುರಲ್ ಆಗಿ ಮಾಡಿ. ಜೀವ ಕಳ್ಕೊಂಡು ಮಾಡ್ಬೇಕಾ? ಇಸ್ ಇಟ್ ವರ್ತ್ ಆಫ್ ಯುವರ್ ಲೈಫ್ ಅಂತ ಯೋಚನೆ ಮಾಡಿ. ಟ್ರೈನರ್ ನ ಚೂಸ್ ಮಾಡಕ್ ಮುಂಚೆ ಅವನ ಹತ್ರ ಅವೇರ್ನೆಸ್ ತಗೊಳ್ಳಿ. ಹೆಂಗ್ ಮಾಡೋದು, ಏನ್ ಮಾಡೋದು, ಇದರಿಂದ ಏನ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿ. ಹಂಗ ಅವ್ನು ಹೇಳಿಲ್ಲ ಅಂದ್ರೆ ಮೆಡಿಸಿನ್ಸ್ ಹಾಕೋ ಅಂತ ಏನಾದ್ರು ಹೇಳಿದ್ರೆ ದಯವಿಟ್ಟು ಆ ಕೋಚ್ ನ ಚೇಂಜ್ ಮಾಡಿ. ಯಾಕಂದ್ರೆ ಜಿಮ್ಗೆ ಹೋದೆ ಹಾರ್ಟ್ ಅಟ್ಯಾಕ್ ಆಯ್ತು, ವರ್ಕೌಟ್ ಮಾಡ್ತಾ ಇದ್ದೆ ಸಪ್ಲಿಮೆಂಟ್ಸ್ ತಗೊಂಡು ಕಿಡ್ನಿ ಹೋಯ್ತು ಅಂತ ಹೇಳ್ತಾರೆ. ಅದ್ರ ಹಿಂದ್ಗಡೆ ಏನೇನ್ ಮಾಡ್ತಾರೆ ಅಂತ ನಾನು ಆ ಎಲ್ಲ ವಿಡಿಯೋದೊಳು ಹೇಳಿದ್ದೀನಿ. ಈ ತರ ಆಗೋದ್ರಿಂದ ಇಡೀ ಜಿಮ್ ಅವ್ರಿಗೆ ಕೆಟ್ಟ ಹೆಸರು. ಓಹೋ ಜಿಮ್ಗೆ ಹೋಗಿದ್ದಕ್ಕೆ ಅವ್ನು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಜಿಮ್ಗೆ ಹೋಗೋವಾಗ ಅವ್ನು ಏನ್ ತಗೊಂಡ ಅಂತ ಎಲ್ಲಿ ಆಚೆ ಬರಲ್ಲ.